ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಸ್ಪರ್ಧಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬನಿಯನ್ನಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು. ಗಿಲ್ಲಿ ನಟ ಯಾವಾಗ್ಲೂ ಬನಿಯನ್ ಧರಿಸ್ತಾರೆ, ಸರಿಯಾಗಿ ಬಟ್ಟೆ ಹಾಕಲ್ಲ, ಬಟ್ಟೆ ಇದ್ರೂ ಹಾಕಲ್ಲ ಅಂತ ಕೆಲವರು ದೂರಿದ್ರು. ಇನ್ನು ಕೆಲವರು ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಬನಿಯನ್ ಹಾಕೊಂಡು ಗಿಲ್ಲಿ ನಟ ಸಿಂಪತಿ ಗಿಟ್ಟಿಸ್ಕೊಳ್ತಿದ್ದಾರೆ, ಹಳ್ಳಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಆದ್ರೆ ಗಿಲ್ಲಿ ನಟ ಬನಿಯನ್ ಧರಿಸೋದಕ್ಕೂ ಒಂದು ಅಸಲಿ ಕಾರಣ ಇದೆ. ಅದೇನು ಅಂತ ಗೊತ್ತಾ? ಈ ವಿಡಿಯೋ ನೋಡಿ. ಗಿಲ್ಲಿ ನಟ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರು. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು ಗಿಲ್ಲಿ ನಟ. ರೈತಾಪಿ ಕುಟುಂಬದಿಂದ ಬಂದವರು ಇವರು. ಇವರ ತಂದೆ ಹಾಗೂ ತಾತನಿಗೆ ಊರಲ್ಲಿ ನಿಕ್ಕರ್ ಬನಿಯನ್ ಹಾಕೊಂಡು ಓಡಾಡಿ ಅಭ್ಯಾಸ. ತಂದೆ ಹಾಗೂ ತಾತನಂತೆ ಬನಿಯನ್ನಲ್ಲೇ ಇರುವ ಅಭ್ಯಾಸವನ್ನ ಗಿಲ್ಲಿ ನಟ ರೂಢಿಸಿಕೊಂಡಿದ್ದಾರೆ. ಹಿಂದೊಮ್ಮೆ ಜಿ ಕನ್ನಡ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಗಿಲ್ಲಿ ನಟ ತಂದೆ ಭಾಗವಹಿಸಿದ್ರು. ಈ ವೇಳೆ ನಾವು ಕೊಚ್ಕೊಳ್ಬಾರ್ದು, ಆಗ ಹಾಗಿದ್ದೆ ಈಗ ಹೀಗಿದ್ದೀನಿ ಅಂತ. ಹಳ್ಳಿ ಸ್ವಭಾವ ನೋಡಾಗ್ಲೇ ಹೆಂಗಾಗವ್ನೆ ಅಂತಾರೆ. ನಿಜವಾಗಿಯೂ ಬೇಜಾರ್ ಮಾಡ್ಕೊಳ್ಬೇಡಿ. ಇದೊಂದು ನಿಕ್ಕರ್, ಇದೊಂದು ಬನಿಯನ್ ಹಾಕೊಂಡೇ ಇರೋದು ನಾವು ಹಳ್ಳಿಯಲ್ಲಿ. ನಿನ್ನ ಮಗ ಟಿವಿಯಲ್ಲವನೇ, ನೀನು ಶೇವಿಂಗ್ ಮಾಡೋದು ವಾರಕ್ಕೆ ಒಂದ್ಸಲಿ, ಬಟ್ಟೆ ಇಸ್ತ್ರಿ ಮಾಡಿಸು ಅಂತ ಹಳ್ಳಿಯಲ್ಲಿ ರೇಗಿಸ್ತಿರ್ತಾರೆ. ನಮ್ಮ ತಂದೆ ಕಾಲದಿಂದಲೂ ಒಂದ್ ಬನಿಯನ್ನು, ಒಂದ್ ನಿಕ್ಕರು, ಒಂದ್ ಕುರಿ ದೊಣ್ಣೆ ಅಷ್ಟೇ ಅಂತ ಗಿಲ್ಲಿ ತಂದೆ ವೇದಿಕೆಯಲ್ಲಿ ಹೇಳಿದ್ರು. ಆ ಕ್ಲಿಪ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗಿಲ್ಲಿ ನಟ ಜನಪ್ರಿಯತೆ ಪಡೆದಿರಬಹುದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಶರಣ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಚಿತಾ ರಾಮ್ ಅವರಿಂದ ಶಹಬಾಸ್ಗಿರಿ ಪಡೆದಿರಬಹುದು. ಹಾಗಂತ ಗಿಲ್ಲಿ ನಟನಿಗೆ ಬಟ್ಟೆ ಮೇಲೆ ವ್ಯಾಮೋಹ ಇಲ್ಲ. ಸರಳವಾಗಿರೋದೇ ಗಿಲ್ಲಿ ನಟನ ಸ್ಟೈಲ್. ಚಿಕ್ಕ ವಯಸ್ಸಿನಲ್ಲಿ ಗಿಲ್ಲಿ ನಟ ತೀವ್ರ ತುಂಟ ಹುಡುಗ. ಅಪ್ಪ ಅಮ್ಮ ಹೊಸ ಬಟ್ಟೆ ಕೊಡಿಸಿದಾಗ ಆಟವಾಡಿ ಕೊಳೆ ಮಾಡ್ಕೊಂಡು ಬರ್ತಿದ್ರಂತೆ. ಆಗ ಅಪ್ಪ ಅಮ್ಮ ಬಟ್ಟೆ ಗಲೀಜು ಮಾಡ್ಕೊಂಡಿದ್ಯಾ ಅಂತ ಹೊಡಿತಾ ಇದ್ರಂತೆ. ಹೀಗಾಗಿ ಆಗಿನಿಂದಲೂ ಹೊಸ ಬಟ್ಟೆ ಹಾಕಿಕೊಳ್ಳೋದಕ್ಕೆ ಗಿಲ್ಲಿ ನಟನಿಗೆ ಒಂಥರ ಭಯ. ಇದಕ್ಕೆ ಪರ್ಯಾಯವಾಗಿ ಗಿಲ್ಲಿ ನಟ ತಮ್ಮ ಅಣ್ಣ ಬಳಸಿ ಬಿಚ್ಚಿದ ಬಟ್ಟೆಗಳನ್ನ ಧರಿಸ್ತಿದ್ರಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.